ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಪರಂಪರೆಯಲ್ಲಿ ಯೋಗ ಉಸಿರಾಗಿಬಿಟ್ಟಿದೆ. ಇಡೀ ಭೂಮಂಡಲಕ್ಕೆ ಯೋಗವನ್ನು ಹರಡಿದ ವರ್ಚಸ್ಸು ಭಾರತೀಯ ಪರಂಪರೆಗೆ ಸಲ್ಲತ್ತೆ. ಇದೀಗ ಪಾಶ್ಚಿಮಾತ್ಯರು ಕೂಡ ಭಾರತದತ್ತ ಮುಖ ಮಾಡ್ತಿರೋದು ಕೂಡ ಯೋಗ ಪದ್ಧತಿಯ ಮೂಲಕವೇ. ಇಡೀ ಮನುಕುಲಕ್ಕೆ ಒಳಿತನ್ನ ಸಾರಿದ ಹೆಗ್ಗಳಿಕೆ ಜಗದ್ಗುರುವಾದ ಭಾರತಕ್ಕೆ ಸಲ್ಲಬೇಕು. ವೀಕ್ಷಕರೇ, ಭಾರತವಿಂದಾಕ್ಷಣ ಎಲ್ಲರ ಮನಕ್ಕೂ ಮುಟ್ಟುವುದೇ ಇಲ್ಲಿನ ಪದ್ಧತಿ, ಸಂಪ್ರದಾಯ, ಆಚಾರ ವಿಚಾರಗಳು. ಜೊತೆಗೆ ಬಹುಮುಖ್ಯವಾಗಿ ಆಕರ್ಷಿಸೋದು ಯೋಗದ ಮೂಲ. ಸಾಕಷ್ಟು ಮಹಾನ್ ಪುರುಷರು, ಅದಮ್ಯ ವ್ಯಕ್ತಿಗಳು ಯೋಗದ ಕುರಿತು ಆಳವಾದ ಅಧ್ಯಯನ ಮಾಡಿ ನಮ್ಮೆಲ್ಲರಿಗೂ ಬೆಳಕಾಗಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಬಸವಾದಿ ಶಿವಶರಣರು ಶಿವಯೋಗ ಕುರಿತು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಪತಂಜಲಿ ಮಹರ್ಷಿ ಯೋಗದ ಮೂಲ ಗುರುವಾಗಿದ್ದರೆ ಬಸವಣ್ಣನವರು ಶಿವಯೋಗದ ಪಿತಾಮಹರು. ಬನ್ನಿ ಹಾಗಿದ್ರೆ ಯೋಗ ಹಾಗೂ ಶಿವಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮಲ್ಲಿ ಆಸ್ತಿಕ ಧರ್ಮಗಳಿರುವ ಹಾಗೆ ನಾಸ್ತಿಕ ಧರ್ಮಗಳು ಇವೆ. ಬಸವಾದಿ ಶಿವಶರಣರದು ಆಸ್ತಿಕ ಧರ್ಮವಾಗಿದ್ದರೂ ಇತರ ಆಸ್ತಿಕ ಧರ್ಮಗಳಿಗಿಂತಲೂ ವಿಶಿಷ್ಟವಾದದ್ದು ಬಸವಣ್ಣನವರಿಂದ ಪ್ರತಿಪಾದಿತವಾದದ್ದೇ ಲಿಂಗಾಯತ ಧರ್ಮ. ಇಲ್ಲಿ ದೇವರನ್ನ ಬಾಹ್ಯ ಗುಡಿಗಳಲ್ಲಿ, ಪ್ರತಿಮೆಗಳಲ್ಲಿ ಕಾಣರು. ಬದಲಾಗಿ ದೇಹವನ್ನೇ ದೇವಾಲಯ ಮಾಡಿಕೊಂಡು ತಮ್ಮ ಅಂತರಂಗದಲ್ಲೇ ಆ ದೇವರನ್ನ ಕಾಣುವರು. ಅದನ್ನ ಕಾಣುವ ಪರಿಯನ್ನ ಮನೋಜ್ಞವಾಗಿ ವಚನದಲ್ಲಿ ವಿವರಿಸಿದ್ದಾರೆ ಬಸವಣ್ಣನವರು. ದೇವರು ಮಾನವನ ಹೃದಯದಲ್ಲಿ ಅವ್ಯಕ್ತವಾಗಿರುವ ಚಿದ್ಬೆಳಗು. ಆ ಚಿದ್ಬೆಳಗನ್ನೇ ಇಷ್ಟಲಿಂಗ ರೂಪದಲ್ಲಿ ಭಕ್ತ ತನ್ನ ಕರಸ್ಥಲಕ್ಕೆ ಹೇಗೆ ಬರಮಾಡಿಕೊಳ್ಳುವನೆಂಬ ವಿವರಣೆ ಹೃದಯಂಗಮವಾಗಿ ಮೂಡಿಬಂದಿದೆ. ಲಿಂಗಾಯತರು ಹೊರಗೆ ದೇವರನ್ನ ಹುಡುಕುವವರಲ್ಲ, ಅವರ ದೇವರು ಅವರ ಅಂತರಂಗದಲ್ಲೇ ಅಡಗಿದೆ. ಆ ದೇವರನ್ನ ದೀಕ್ಷೆಯ ಮೂಲಕ ಗುರು ಕರುಣಿಸುವನು. ಗುರು ಕರುಣಿಸಿದ ಇಷ್ಟಲಿಂಗದ ಅನುಸಂಧಾನ ಮಾಡುವುದೇ ಶಿವಯೋಗ. ಶಿವಯೋಗ ಅಪ್ಪಿಕೊಂಡ ಶರಣನಿಗೆ ಬೇರೆ ಯೋಗದ ಹಂಗಿಲ್ಲ. ಯೋಗ ಭಾರತೀಯ ಪುರಾತನ ಆಧ್ಯಾತ್ಮಿಕ ವಿದ್ಯೆ ನಿಜ. ಯೋಗ ಎಂದಾಕ್ಷಣ ಕೇವಲ 16 ಆಸನಗಳ ಪ್ರವೀಣರಾಗೋದಲ್ಲ. ನಿಜವಾದ ಯೋಗ ಚಿತ್ತವೃತ್ತಿಗಳನ್ನು ದಮನಗೊಳಿಸಿ ಆನಂದ ಸಾಗರದಲ್ಲಿ ಓಲಾಡುವಂತೆ ಮಾಡುವುದು. ಮಹರ್ಷಿ ಪತಂಜಲಿಯವರು ಹೇಳಿದ ಯೋಗ ಇಂದು ಮರೆಯಾಗಿ ಆಸನಗಳೇ ಯೋಗ ಎನ್ನುವಂತಾಗಿದೆ. ನಿಜವಾದ ಯೋಗ ಬದುಕಿಗೆ ಭರವಸೆ ತುಂಬಬೇಕು, ಜೀವನ ಉಲ್ಲಾಸಮಯವಾಗಿರುವಂತೆ ಪ್ರೇರೇಪಿಸಬೇಕು. ಆದರೆ ಕೇವಲ ದೈಹಿಕ ತೊಂದರೆಗಳ ನಿವಾರಣೆಗೆ ಯೋಗ ಎನ್ನುವಂತಾಗಿರುವುದು ವಿಷಾದನೀಯ. ಮನುಷ್ಯ ಇಂದಿನ ದಿನಮಾನಗಳಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ರೋಗಗಳಿಂದ ನರಳುತ್ತಿದ್ದಾನೆ. ಅವುಗಳಿಗೆ ನಿಜವಾದ ಔಷಧಿ ಎಂದರೆ ಬದುಕಿನ ವಿಧಾನದಲ್ಲಿ ಬದಲಾವಣೆ ತಂದುಕೊಳ್ಳುವುದು, ದೇಹ, ಬುದ್ಧಿ, ಮನಸ್ಸುಗಳ ಮೇಲೆ ಹತೋಟಿ ಸಾಧಿಸುವುದು. ಇದು ಯೋಗದಿಂದ ಸುಲಭ ಸಾಧ್ಯವೆನ್ನುವುದು ಅನೇಕ ಯೋಗಿಗಳ ಅಭಿಪ್ರಾಯ. ಯೋಗ ಎಂದರೆ ಕೇವಲ ಆಸನಗಳಲ್ಲ. ಅಷ್ಟಾಂಗ ಯೋಗದಲ್ಲಿ ಆಸನವೂ ಒಂದು ಅಷ್ಟೇ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲವೂ ಸೇರಿ ಯೋಗ. ಯೋಗ ಎಂದರೆ ಸೇರುವುದು, ಕೂಡುವುದು, ಒಂದಾಗುವುದು ಎಂದರ್ಥ. ಶರಣರ ಪರಿಭಾಷೆಯಂತೆ ಲಿಂಗಾಂಗ ಸಾಮರಸ್ಯ ಪಡೆಯುವುದು, ತಾನೇ ದೇವರು, ದೇವರು ತಾನು ಎನ್ನುವ ಅವಿನಾಭಾವ ತಳೆಯುವುದು. ಇದಕ್ಕೆ ಬೇಕಾದ ನಿಯಮಗಳು 10 ಹಲವು. ಅವುಗಳನ್ನೇ ಅಷ್ಟಾಂಗ ಯೋಗದಲ್ಲಿ ಹೇಳಲಾಗಿದೆ. ಯಮ ಒತ್ತು ಕೊಡುವುದು ಇಂದ್ರಿಯಗಳ ನಿಗ್ರಹಕ್ಕೆ. ಸತ್ಯ, ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎನ್ನುವ ಮೌಲ್ಯಗಳು ಯಮ ತತ್ವದಲ್ಲಿ ಸೇರಿವೆ. ಯೋಗ ಸಾಧಕನಿಗೆ ಯಮ ಮೊದಲ ಮೆಟ್ಟಿಲು. ಆತ ಜೀವನದುದ್ದಕ್ಕೂ ಸತ್ಯದ ದಾರಿಯಲ್ಲೇ ಸಾಗಬೇಕು. ಎಂತಹ ಸಂದರ್ಭದಲ್ಲೂ ಸತ್ಯವನ್ನು ಬಿಟ್ಟುಕೊಡಬಾರದು. ಹರಿಶ್ಚಂದ್ರ ಸತ್ಯಕ್ಕೆ ಹೆಸರಾದುದು ಅವನ ಸತ್ಯ ಪರಿಪಾಲನೆಯಿಂದ. ಅದೇ ತೆರನಾಗಿ ಯೋಗ ಸಾಧಕ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸತ್ಯ ಪರಿಪಾಲಕ ಎಂದೂ ಹಿಂಸೆಗೆ ಎಡೆ ಕೊಡುವುದಿಲ್ಲ. ದಯೆಯೇ ಧರ್ಮದ ಮೂಲ ಎಂದು ಯಾವಾಗಲೂ ದಯಾಪರನಾಗಿರುವುದೇ ಅಹಿಂಸೆ. ಅವನು ದೈಹಿಕವಾಗಿ, ಮಾನಸಿಕವಾಗಿ ಸಹ ಕದಿಯದಿರುವುದೇ ಆಸ್ಥೇಯ. ಇವುಗಳ ಜೊತೆ ಬಹುಮುಖ್ಯವಾದದ್ದು ಇಂದ್ರಿಯ ನಿಗ್ರಹ, ಅದೇ ಬ್ರಹ್ಮಚರ್ಯ. ಇಂದ್ರಿಯಗಳ ಚೇಷ್ಟೆಗೆ ಮನವೇ ಬೀಜ. ಹಾಗಾಗಿ ಮನಸ್ಸಿನ ಮೇಲೆ ಮೊದಲು ಬ್ರಹ್ಮಚರ್ಯ ಸಾಧಿಸಬೇಕು ಎನ್ನುವಳು ಅಕ್ಕ ಮಹಾದೇವಿ. ಅಪರಿಗ್ರಹ ಸಹ ಯೋಗ ಜೀವನಕ್ಕೆ ಬೇಕೇ ಬೇಕು. ಅಪರಿಗ್ರಹ ಎಂದರೆ ಇಂದು ನಾಳೆಗೆ, ಮಡದಿ ಮಕ್ಕಳಿಗೆ ಎಂದೂ ಕೂಡಿಡದಿರುವುದು. ಅಂದರೆ ಕಾಯಕ ಮತ್ತು ದಾಸೋಹ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಬಸವಣ್ಣನವರು ಸಪ್ತಶೀಲಗಳ ಮೂಲಕ ಯಮ ತತ್ವದಲ್ಲಿ ಬರುವ ಅಂಶಗಳನ್ನು ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದ್ದಾರೆ. ಸದಾಚಾರ ಸಂಪನ್ನ ಎಂದು ಇದನ್ನೇ ವಚನಕಾರರು ಹೇಳಿರುವುದು. ಅಷ್ಟಾಂಗ ಯೋಗದಲ್ಲಿ 2ನೆಯದು ನಿಯಮ. ಜೀವನಕ್ಕೆ ಬೇಕಾದ ಕಟ್ಟುಪಾಡುಗಳನ್ನು ತನಗೆ ತಾನೇ ವಿಧಿಸಿಕೊಳ್ಳುವುದು. ಯಮದಲ್ಲಿಯಂತೆಯೇ ನಿಯಮದಲ್ಲೂ 5 ತತ್ವಗಳಿವೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ.
ಯಮದಲ್ಲಿ ನೈತಿಕ ಶಿಕ್ಷಣಕ್ಕೆ ಒತ್ತು ನೀಡಿದರೆ ನಿಯಮದಲ್ಲಿ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ. ಯೋಗ ಸಾಧಕ ಯಮದಲ್ಲಿ ಹೇಳಿರುವ ನೈತಿಕ ಬದುಕನ್ನು ನಡೆಸುತ್ತಾ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಕಾಯ್ದುಕೊಳ್ಳುವುದೇ ಶೌಚ. ಅತಿಯಾದ ಆಸೆಯನ್ನು ಬಿಟ್ಟು ಇದ್ದುದರಲ್ಲೇ ತೃಪ್ತಿ ಪಡೆಯುವುದೇ ಸಂತೋಷ. ಬದುಕಿನಲ್ಲಿ ಬರಬಹುದಾದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ತಪಸ್ಸು. ಸದ್ವಿಚಾರಗಳನ್ನು ಪ್ರತಿಪಾದಿಸುವ ಧರ್ಮ ಗ್ರಂಥಗಳ ಅಧ್ಯಯನ ಮಾಡುತ್ತಾ ಆದರ್ಶದ ದಾರಿಯಲ್ಲಿ ನಡೆಯುವುದೇ ಸ್ವಾಧ್ಯಾಯ. ಇವೆಲ್ಲವುಗಳಿಂದ ಶಿವ ಸಾಕ್ಷಾತ್ಕಾರ ಸಾಧ್ಯವಾಗುತ್ತೆ. ಸರ್ವವನ್ನು ಶಿವನಿಗೆ ಸಮರ್ಪಿಸುವುದೇ ಈಶ್ವರ ಪ್ರಣಿಧಾನ. ಹೀಗೆ ಯೋಗ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಯಮ ನಿಯಮಗಳನ್ನು ತನ್ನ ಬದುಕಿನ ತಳಹದಿಯನ್ನಾಗಿ ಮಾಡಿಕೊಂಡಾಗಲೇ ಅವನ ಯೋಗ ಜೀವನಕ್ಕೆ ದಾರಿ ತೆರೆದುಕೊಳ್ಳುವುದು. ದೇಹವನ್ನು ಸುಸ್ಥಿತಿಯಲ್ಲಿಡಲು ಸ್ಥಿರವಾದ ಭಂಗಿಯನ್ನು ಅನುಸರಿಸುವುದೇ ಆಸನ. ದೈಹಿಕ ವ್ಯಾಯಾಮಕ್ಕಾಗಿಯೂ ಆಸನಗಳನ್ನು ಹಾಕುವ ಪದ್ಧತಿ ಇದೆ. ಆಸನಗಳಿಂದ ದೇಹದ ಸಮತೋಲನ ಕಾಯ್ದುಕೊಳ್ಳಲು ರೋಗ ಮುಕ್ತವಾಗಲು ಸಾಧ್ಯ. ವಜ್ರಾಸನ, ಸೂರ್ಯ ನಮಸ್ಕಾರ, ಪದ್ಮಾಸನ, ಶೀರ್ಷಾಸನ, ಹಲಾಸನ, ಉಷ್ಟ್ರಾಸನ, ಮಕರಾಸನ ಹೀಗೆ ಹಲವಾರು ಆಸನಗಳಿವೆ. ಬಹುತೇಕ ಆಸನಗಳನ್ನು ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ನೋಡಿ ಕಲ್ತಿರಬೇಕು. ಹಾಗಾಗಿ ಆಸನಗಳಿಗೆ ವೃಕ್ಷಾಸನ, ಭುಜಂಗಾಸನ, ಉಷ್ಟ್ರಾಸನ, ಮಕರಾಸನ ಎಂದೆಲ್ಲ ಹೆಸರಿಡಲಾಗಿದೆ. ಆಸನಗಳಿಂದ ಮಂಡಿ ನೋವು, ಸೊಂಟ ನೋವು, ಕತ್ತು ನೋವು, ಕೀಲು ನೋವು ಇತ್ಯಾದಿಗಳನ್ನು ಗುಣಪಡಿಸಬಹುದು. ಹಾಗಂತ ಬರೀ ಆಸನಗಳೇ ಯೋಗವಲ್ಲ ಎನ್ನುವುದು ಮರೆಯಬಾರದು. ಆಸನಗಳ ನಂತರ ಬರುವುದು ಪ್ರಾಣಾಯಾಮ. ಅಂದರೆ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವುದು. ಉಸಿರನ್ನು ಮೂಗಿನ ಮೂಲಕ ತೆಗೆದುಕೊಳ್ಳುವುದು, ಒಳಗೆ ಹಿಡಿದಿಡುವುದು, ಹೊರಗೆ ಬಿಡುವುದು. ಈ ಕ್ರಿಯೆಯೇ ಪ್ರಾಣಾಯಾಮ. ಇದಕ್ಕೆ ಪೂರಕ, ಕುಂಭಕ, ರೇಚಕ ಎನ್ನುವರು. ಸರಾಗವಾಗಿ ಉಸಿರಾಟ ಮಾಡುತ್ತಿದ್ದರೆ ಆರೋಗ್ಯ ಸಮಸ್ಥಿತಿಯಲ್ಲಿರುವುದು, ರೋಗಬಾಧೆ ಕಡಿಮೆಯಾಗುವುದು, ಗಂಟಲು ಮತ್ತು ಮೂಗಿನ ತೊಂದರೆ ನಿವಾರಿಸಿಕೊಳ್ಳಲು ಪ್ರಾಣಾಯಾಮ ತುಂಬ ಸಹಕಾರಿ. ಸರಾಗವಾಗಿ ಉಸಿರಾಟ ನಡೆಯದಿದ್ದಾಗಲೇ ಮನುಷ್ಯ ತೊಂದರೆಗೀಡಾಗ್ತಾನೆ. ಹಾಗಾಗಿ ಮೂಗಿನ 2 ಹೊಳ್ಳೆಗಳಿಂದ ಉಸಿರಾಟ ತೆಗೆದುಕೊಳ್ಳುವ ಬಿಡುವ ಕ್ರಿಯೆ ಸರಾಗವಾಗಿ ನಡೀತಿರಬೇಕು. ಕೆಲವರು ಮಲಗಿದಾಗ ಬಾಯಿಯಿಂದ ಇಲ್ಲವೇ ಒಂದೇ ಮೂಗಿನ ಮೂಲಕ ಹೊರಳೆಯಿಂದ ಉಸಿರಾಟ ನಡೆಸುತ್ತಿದ್ದರೂ ಅದು ಅವರಿಗೆ ಗೊತ್ತೇ ಇರೋದಿಲ್ಲ. ಅದರ ಕಾರಣವಾಗಿಯೇ ತಲೆನೋವು, ಗಂಟಲು ನೋವು ಇತ್ಯಾದಿ ಅನುಭವಿಸುತ್ತಾರೆ. ಪ್ರತಿದಿನ ಪ್ರಾಣಾಯಾಮ ಮಾಡುತ್ತಿದ್ದರೆ ಉಸಿರಾಟ ಏರುಪೇರಾಗದೆ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗಿ ನೆಮ್ಮದಿಯ ಜೀವನ ನಡೆಸಲು ಸಹಾಯವಾಗುತ್ತೆ. ಪ್ರಾಣಾಯಾಮದಲ್ಲೂ ಹಲವು ವಿಧಗಳಿದ್ದು ಅವುಗಳನ್ನು ಅರ್ಹ ಗುರುವಿನ ಮೂಲಕ ಸಾಧನೆ ಮಾಡಬೇಕು ಎಂತಾರೆ. ಇಂದ್ರಿಯಗಳ ಬಹಿರ್ಮುಖತೆಯನ್ನು ನಿಯಂತ್ರಣಗೊಳಿಸಿ ಅಂತರ್ಮುಖಿಯಾಗಿಸುವುದು ಪ್ರತ್ಯಾಹಾರ. ಯಾವುದಾದರೂ ಆಂತರಿಕ ವಸ್ತುವಿನ ಮೇಲೆ ಅಂದರೆ ನಾಭಿ ಅಥವಾ ಹೃದಯ ಇತ್ಯಾದಿಗಳ ಮೇಲೆ ಚಿತ್ತವನ್ನು ಕೇಂದ್ರೀಕರಿಸುವುದು ಧಾರಣ. ಏಕಾಗ್ರ ಚಿತ್ತದಿಂದ ಧ್ಯಾನಿಸುವುದೇ ಧ್ಯಾನ. ಚಿತ್ತದ ಏಕಾಗ್ರತೆಯ ಕೊನೆಯ ಹಂತವೇ ಸಮಾಧಿ. ಮನಸ್ಸು ಧ್ಯಾನಿಸುವ ವಸ್ತುವಿನಲ್ಲಿ ಲೀನವಾಗುವುದು. ಬಾಹ್ಯ ಜಗತ್ತಿನ ಅರಿವಿಲ್ಲದೆ ತನ್ನೊಳಗೆ ತಾನು ಅಮಿತಾನಂದ ಅನುಭವಿಸುವುದು. ಇಷ್ಟೆಲ್ಲ ಯೋಗದ ವಿಧಾನಗಳನ್ನು ಅನುಸರಿಸುವ ಬದಲು ಶಿವಯೋಗ ಮಾಡಿದರೆ ಎಲ್ಲ ಯೋಗಗಳು ಶಿವಯೋಗದಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ಶರಣರು ಒತ್ತು ಕೊಟ್ಟದ್ದು ಶಿವಯೋಗಕ್ಕೆ. ಇದರಲ್ಲಿ ಮನಸ್ಸು, ಬುದ್ಧಿ, ದೇಹದ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತೆ. ಜೊತೆಗೆ ಸುಸಮಾಜದ ನಿರ್ಮಾಣಕ್ಕೆ ಪ್ರೇರಕವಾಗುತ್ತೆ. ಶಿವಯೋಗ ಪ್ರದರ್ಶನದ ವಸ್ತುವಲ್ಲ, ಆತ್ಮದರ್ಶನದ ಬೆಳಕು. ಇಲ್ಲಿ ನೆರೆಮನೆಯ ದುಃಖಕ್ಕೆ ಅಳದೆ ಮೊದಲು ಅವರವರ ಮನವನ್ನ, ತನುವನ್ನ ಸಂತೈಸಿಕೊಳ್ಳುವ ಕಾರ್ಯ ನಡೆಯುವುದು. ಕಾಯ ನನ್ನದೆಂದು ನಚ್ಚಬೇಡಿರೋ, ಜೀವ ನನ್ನದೆಂದು ನಚ್ಚಬೇಡಿರೋ. ಕಾಯ ಜೀವವೆಂಬ ಪ್ರಕೃತಿಯ ನಳಿದು ಶಿವಯೋಗದಲ್ಲಿ ನಿಂದು ನಿಶ್ಚಿಂತ ನಿರಾಕುಳ ನಿರ್ಭರಿತನಾಗಿರುದ್ದ ನೋಡ. ಜೇಂಕಾರ ನಿಜಲಿಂಗ ಪ್ರಭುವೇ. ಮನುಷ್ಯನಿಗೆ ಅನೇಕ ರೀತಿಯ ಮೋಹಗಳು ಕಾಡ್ತಿರ್ತವೆ. ಹಾಗಾಗಿ ದೇಹ, ಜೀವ ಶಾಶ್ವತ ಎನ್ನುವ ಭ್ರಮೆ ಇರುತ್ತೆ. ಅಂಥವರಿಗೆ ಜಕ್ಕಣ್ಣಯ್ಯನವರು ದೇಹ, ಜೀವವನ್ನು ಶಾಶ್ವತವೆಂದು ನಂಬಬೇಡಿ, ಬದಲಾಗಿ ಅವುಗಳ ಪ್ರಕೃತಿ ಗುಣಗಳನ್ನು ಅಳಿದು ಶಿವಯೋಗದಲ್ಲಿ ನಿರತರಾಗಬೇಕು ಎನ್ನುವ ಸಂದೇಶ ನೀಡ್ತಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲವಯ್ಯ ಎಂದು ತಿಳಿ ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಶಿವಯೋಗದಲ್ಲಿ ನಿರತನಾಗಬೇಕು. ಅದರಲ್ಲೇ ಯೋಗದ ಎಲ್ಲ ಅಂಶಗಳು ಅಡಕವಾಗಿವೆ. ಯೋಗ ಎಂದರೆ ಕೂಡದು ಎಂದರ್ಥ. ಯೋಗ ಪದವನ್ನು ಬಹಳಷ್ಟು ರೀತಿ ವ್ಯಾಖ್ಯಾನಿಸಬಹುದು. ಶಿವಯೋಗ, ಶಿವಾನುಭವ ಮಂಟಪ. ಯುಜ್ ಎಂಬ ಸಂಸ್ಕೃತ ಧಾತುವಿನಿಂದ ಯೋಗ ಪದವು ಬಂದಿದೆ. ಯುಜ್ಯತೆ ಅನೇನ ಇತಿಹಿ ಯೋಗ. ಮನಸ್ಸು ಅನೇಕ ಕಡೆ ಹರಿದಾಡುವ ಮನಸ್ಸನ್ನು ಕೂಡಿಸುವುದು ಯೋಗ. ಯೋಗ ಸಾಧಕರು ಆರಂಭದಲ್ಲಿ ಪಠಿಸುವ ಒಂದು ಶ್ಲೋಕ ಇದೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕಾರೌಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿನ್ ರಾನತೋಸ್ಮೆ.
ಈ ಶ್ಲೋಕಾರ್ಥವೂ ಸಹ ಯೋಗವೆಂದರೆ ಚಿತ್ತ ಶುದ್ಧಿಯನ್ನು ಮಾಡುವ ಪ್ರಕ್ರಿಯೆ ಎಂದಿದೆ. ಪಾಣಿನಿಯು ವ್ಯಾಕರಣ ಶಾಸ್ತ್ರದಲ್ಲಿ ಯೋಗಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯುಜಿರೆ ಯೋಗೆ, ಯುಜ್ ಎಂದರೆ ಸಮಾಧಿ ಸಾಧಿಸುವುದೇ ಯೋಗ. ಇಲ್ಲಿ ಸಮಾಧಿ ಎಂದರೆ ಮನಸ್ಸಿನ ಸಮಾಧಿ, ಮನೋಲಯ ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಶಿಕ್ಷಣವೇ ಯೋಗ. ಅಥಾಥೋ ಬ್ರಹ್ಮ ಜಿಜ್ಞಾಸ ಎಂದು ವಿಚಾರ ಮಾಡುತ್ತಾ ಜೀವ ಜಗತ್ತು ಈಶ್ವರರ ಬಗ್ಗೆ ಜಿಜ್ಞಾಸೆ ಮಾಡುವುದಲ್ಲ. ಯೋಗವೆಂದರೆ ಅನುಷ್ಠಾನ. ಈ ಕಾರಣಕ್ಕಾಗಿಯೇ ಯೋಗಸೂತ್ರ ರಚಿಸಿದ ಪತಂಜಲಿ ಮಹಾಮುನಿಗಳು ಆರಂಭದಲ್ಲಿ ಅಥ ಯೋಗಾನುಶಾಸನಂ ಎಂದಿರುವುದು. ಶಾಸನವೆಂದರೆ ವಿಧಿಸುವುದು. ಉದಾಹರಣೆಗೆ ತಂಬಾಕಿನ ಪ್ಯಾಕ್ ಮೇಲೆ ಶಾಸನ ವಿಧಿಸಿದ ಎಚ್ಚರಿಕೆ ಅಥವಾ ಸಂವಿಧಾನ ಶಾಸನ, ತ್ರಿಕಾಶಾಸನ ಎಂಬಂತೆ ಅನುಷ್ಠಾನ ಮಾಡುವ, ಯಾವುದೇ ಜಿಜ್ಞಾಸೆ ತರ್ಕಕ್ಕೆ ಒಳಪಡದೆ ಅನುಷ್ಠಾನ ಮಾಡುವ ಪ್ರಕ್ರಿಯೆಯೇ ಯೋಗ. ಯೋಗ ಕರ್ಮಸು ಕೌಶಲಂ, ನಿಷ್ಕಾಮ ಕರ್ಮ ಮಾಡುವ ಕೌಶಲ್ಯವೇ ಯೋಗ ಎಂದು ಭಗವದ್ಗೀತೆ ಹೇಳುತ್ತೆ. ಜೈನರ ಸಾಹಿತ್ಯದಲ್ಲಿ ಮೋಕ್ಷೇಣ ಯೋಜನಾದೇವ ಯೋಗೋ ಹೃತ್ಯ ನಿರುಚ್ಯತೆ ಯಶೋ ವಿಜಯ ಕೃತದ್ವಾಂ ತ್ರಿಂಶಿಕ, ನಿರ್ವಾಣ ಸಿದ್ಧಿ ಪಡೆಯುವ ಇಂದ್ರಿಯದ ವೈರುಧ್ಯಗಳನ್ನು ನಿಗ್ರಹಿಸಿ ಜಿನ ಮಾರ್ಗದಲ್ಲಿ ನಡೆದು ಜಿನೇಂದ್ರನಾಗುವ ಯಶೋ ವಿಜಯ ಮಾರ್ಗವೇ ಯೋಗ ಎಂದಿದ್ದಾರೆ. ಬೌದ್ಧ ದರ್ಶನದಲ್ಲಿ ಅಷ್ಟಾಂಗ ಸುಮ್ಯಕ್ ಮಾರ್ಗಗಳ ಮೂಲಕ ಮಾಡುವ ನಿರ್ವಾಣ ಕ್ರಿಯೆ ವಿಪಶನ್ಯ ಯೋಗ, ಶೂನ್ಯದೊಡನೆ ಲೀನವಾಗುವುದು ಎಂದಿದೆ. ಬಹಳ ಪ್ರಸಿದ್ಧವಾದ ವ್ಯಾಖ್ಯಾನ ಎಂದರೆ ಪತಂಜಲಿ ಮುನಿಗಳ ಯೋಗಶ್ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತಿಗಳ ಚಂಚಲತೆಯ ನಿವಾರಣೆಯೇ ಯೋಗ. ಇನ್ನೊಂದು ದೃಷ್ಟಿಯಲ್ಲಿ ಕವಿ ಪಾಣಿನಿಯವರು ಹೇಳಿರುವುದು ಸಂಯೋಗೋ ಯೋಗ ಇತ್ಯುಕ್ತ ಜೀವಾತ್ಮ ಪರಮಾತ್ಮನೋ, ಜೀವಾತ್ಮ ಪರಮಾತ್ಮನ ಏಕತೆ ಐಕ್ಯತೆಯೇ ಯೋಗ. ವಿಪರ್ಯಾಸವೆಂದರೆ ಇಂದು ಯೋಗ ಶಿಕ್ಷಣವು ಯೋಗಾಸನ ಶಿಕ್ಷಣವಾಗಿ ವಿಶಾಲ ಅರ್ಥವನ್ನು ಒಂದು ಪರಿಮಿತಿಯಲ್ಲಿಟ್ಟಿದೆ. ಯೋಗಾಸನಗಳು ಯೋಗಕ್ಕೆ ಪೂರಕವಾದ ಒಂದು ಅಂಶವೇ ಹೊರತು ಅದಷ್ಟೇ ಯೋಗವಲ್ಲ. ಋಗ್ವೇದದಲ್ಲಿ ಯೋಗದ ಬಗ್ಗೆ ಬರುತ್ತೆ. ಯೋಗದ ಮೂಲ ಕರ್ತೃ ಹಿರಣ್ಯಗರ್ಭ. ಋಗ್ವೇದದ ಕಾಲದಲ್ಲಿ ವ್ರಾತ್ಯ ಹಾಗೂ ಕೇಶಿ ಎಂಬ ಇಬ್ಬರು ಯೋಗ ಸಾಧಕರಿದ್ದರು. ಉಪನಿಷತ್ತುಗಳು ಸಹ ಯೋಗಾನುಷ್ಠಾನವನ್ನು ಪ್ರತಿಪಾದಿಸುತ್ತವೆ. ಯೋಗದಲ್ಲಿ ಹಿರಣ್ಯಗರ್ಭನು ಕರ್ತೃವಾದರೆ ಶಿವಯೋಗಕ್ಕೆ ರುದ್ರನು ಕರ್ತೃ. ಸುಮಾರು 2,500 ವರ್ಷಕ್ಕೂ ಹಿಂದೆ ಪತಂಜಲಿ ಮಹಾಮುನಿಗಳು 195 ಸೂತ್ರಗಳ ಯೋಗ ಸೂತ್ರವನ್ನು ರಚಿಸಿರ್ತಾರೆ. ಸಮಾಧಿಪಾದ, ಸಾಧನಪಾದ, ವಿಭೂತಿಪಾದ, ಕೈವಲ್ಯಪಾದ ಎಂಬ ಚತುಷ್ಪಾದಗಳು ಇವೆ. ಪಾದ ಎಂದರೆ ಸಂಸ್ಕೃತದಲ್ಲಿ ಜ್ಞಾನ ಎಂಬ ಅರ್ಥ. ತದನಂತರ ವ್ಯಾಸ ಮಹರ್ಷಿಗಳು ಪತಂಜಲಿಯ ಯೋಗ ಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ. ಪಶುಪತಿ ವೃಷಭ ರುದ್ರನು ಶಿವಯೋಗದ ಪಾಶುಪತ ಸೂತ್ರವನ್ನು ರಚಿಸಿದ್ದಾನೆ. ಇದನ್ನು ನಂತರ ಕೌಂಡಿನ್ಯನು ರಚಿಸಿದ್ದಾನೆ. ಶಿವಯೋಗವು ಅಭಿನವ ಗುಪ್ತ, ನಂದಿಕೇಶ್ವರ ಮೊದಲಾದವರಿಂದ ಹಲವಾರು ಆಯಾಮಗಳಲ್ಲಿ ಪರಿಷ್ಕೃತಗೊಂಡು ಕಡೆಗೆ 12ನೇ ಶತಮಾನದಲ್ಲಿ ಬಸವಾದಿ ಪ್ರಥಮರಿಂದ ಶಿವಯೋಗವು ಒಂದು ಪರಿಪೂರ್ಣ ಸ್ವರೂಪವನ್ನು ಪಡೆದಿದೆ. ಶರಣರ ಶಿವಯೋಗದಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟ್ಸ್ಥಳವೇ ಆತ್ಮ ಎಂದಿದ್ದಾರೆ. ಇವಿಷ್ಟು ಯೋಗ ಮತ್ತು ಶಿವಯೋಗದ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೇ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.